ಜ್ಞಾನ ವೈರಾಗ್ಯದ ಪ್ರತೀಕ ಅಲ್ಲಮ ಪ್ರಭುಗಳು ಶ್ರೀ ಗುರು ಬಸವ ಸ್ವಾಮೀಜಿ ಚನ್ನಗಿರಿ. ಜ್ಞಾನ ಮತ್ತು ವೈರಾಗ್ಯದ ಪ್ರತೀಕವಾಗಿ ವಿಶ್ವವಿಖ್ಯಾತರಾದ ಅಲ್ಲಮ ಪ್ರಭುಗಳು ಶರಣ ಸಾಹಿತ್ಯದಲ್ಲಿ ಅಪ್ರತಿಮ ಸ್ಥಾನ ಪಡೆದಿದ್ದಾರೆ ಎಂದು ಪಾಂಡೋಮಟ್ಟಿ ವಿರಕ್ತ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಗುರುಬಸವ ಸ್ವಾಮೀಜಿ ಹೇಳಿದರು. ತಾಲೂಕಿನ ಪಾಂಡೋಮಟ್ಟಿ ಗ್ರಾಮದ ವಿರಕ್ತ ಮಠದಲ್ಲಿ ಶನಿವಾರ ಸಂಜೆ ಜ್ಞಾನನಿಧಿ ಅಲ್ಲಮ ಪ್ರಭುದೇವರ ಜಯಂತ್ಯುತ್ಸವ ಹಾಗೂ 881ನೇ ಮಾಸಿಕ ಶಿವಾನುಭವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಅವರು ಅನುಭವ ಮಂಟಪದಲ್ಲಿ ಶರಣೆಯರ ಅನುಭವಗಳನ್ನು ಚರ್ಚಿಸಿ ಚಿಂತನೆ ಮಾಡಿ ರೂಪುಗೊಂಡು ಅಮೂಲ್ಯ ಕಾವ್ಯವೇ ವಚನ ಸಾಹಿತ್ಯ ಎಂದು ಹೇಳಿದರು. ಶರಣರ ಕಾಲದಲ್ಲಿ ಜೀವನವು ಆತ್ಮಸ್ಥೈರ್ಯ ಮತ್ತು ವ್ಯಕ್ತಿತ್ವದ ಆಧಾರದಲ್ಲಿ ರೂಪುಗೊಂಡಿದ್ದು, ಅನುಭವ ಮಂಟಪದ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಅಲ್ಲಮ ಪ್ರಭುಗಳ ವಿದ್ವತ್ತಿಗೆ ಮಾನ್ಯತೆ ದೊರೆತಿದ್ದು, ಅವರ ತತ್ವನಿಷ್ಠೆ ಹಾಗೂ ವೈರಾಗ್ಯ ಇಂದಿಗೂ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದಿದೆ. ಶರಣರು ಮತ್ತು ದಾರ್ಶನಿಕರು ಸಮಾಜದ ಉನ್ನತಿಗಾಗಿ ಹೋರಾಟ ನಡೆಸಿ ಲೌಕಿಕ ಆಸೆಗಳನ್ನು ಬದಿಗೊತ್ತಿ ಜನಕಲ್ಯಾಣದ ಮಾರ್ಗವನ್ನು ತೋರಿಸಿದ್ದಾರೆ ಎಂದು ತಿಳಿಸಿದರು. ಮುಖ್ಯ ಭಾಷಣಕಾರರಾದ ಹೊಳಲ್ಕೆರೆ ಉಪನ್ಯಾಸಕ ಡಾಕ್ಟರ್ ಜಿವಿ ಮಂಜುನಾಥ್ ಮಾತನಾಡಿ, ಕನ್ನಡ ನಾಡು ಕಂಡ ಅಪರೂಪದ ಅನುಭವಿ ಅಲ್ಲಮ ಪ್ರಭುದೇವರು ಸಾಮಾನ್ಯ ಮನುಷ್ಯರಲ್ಲ. ಅವರು ಅಲೆಮಾರಿಯಾಗಿದ್ದು ಲೋಕದ ಬಂಧನಗಳಿಗೆ ಸಿಕ್ಕಿಬಿದ್ದವರಲ್ಲ. ಅವರ ಆತ್ಮಜ್ಞಾನ ಗಾಢವಾಗಿದ್ದು ಹೆಣ್ಣು ಹೊನ್ನು ಮಣ್ಣು ಎನ್ನುವ ಮಾಯೆಯ ಪರಿಕಲ್ಪನೆಗೆ ಹೊಸ ಅರ್ಥ ನೀಡಿ ಮನಸ್ಸಿನ ಆಸೆಯೇ ನಿಜವಾದ ಮಾಯೆ ಎಂದು ಬೋಧಿಸಿದವರು ಎಂದರು. ಮಹಿಳಾ ಗೌರವವನ್ನು ಎತ್ತಿ ಹಿಡಿದ ಅವರು ವಚನಗಳ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸಿದರು ಎಂದು ವಿವರಿಸಿದರು. ಜೀವ ವೈವಿಧ್ಯ ನಿಗಮ ಮಂಡಳಿ ಅಧ್ಯಕ್ಷ ವಡ್ನಾಳ್ ಜಗದೀಶ್ ಮಾತನಾಡಿ, ಮಕ್ಕಳಿಗೆ ಪೋಷಕರು ಮಾನವೀಯ ಮೌಲ್ಯಗಳು ಮತ್ತು ಸಂಸ್ಕಾರಗಳನ್ನು ನೀಡಿದರೆ ಅವರ ಭವಿಷ್ಯ ಉಜ್ವಲವಾಗುತ್ತದೆ. ಶರಣರು ದುಡಿದು ತಿನ್ನುವ ಕಾಯಿಕ ಸಂಸ್ಕೃತಿಯನ್ನು ಸಮಾಜಕ್ಕೆ ನೀಡಿದ್ದು, ಮೌಢ್ಯ, ಅಜ್ಞಾನ, ಅಂಧಶ್ರದ್ಧೆ, ಜಾತ್ಯತೀತತೆ ಮುಂತಾದ ಸಾಮಾಜಿಕ ಅನಿಷ್ಟಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಅನುಭವ ಮಂಟಪವು ಧಾರ್ಮಿಕ ಸಂಸತ್ತಾಗಿ ಸಮಾಜಕ್ಕೆ ದಾರಿದೀಪವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಸವ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿನಿ ಎಂಎಸ್ಸಿ ಚಿನ್ನದ ಪದಕ ವಿಜೇತೆ ಹೊನ್ನೆಮರದಹಳ್ಳಿ ಜಿಎ ವತ್ಸಲ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಮಾರಿ ಡಾಕ್ಟರ್ ಇಂಚರ ಮಾಲೂರು, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಕೆಆರ್ ಬಸವರಾಜ್, ಚಿಕ್ಕೊಲುಕ್ಕೇರಿ ಪಾರ್ವತಮ್ಮ, ಪಾಂಡೋಮಟ್ಟಿ ದಾನಕ್ಷಮ್ಮ, ಶಕುಂತಲಮ್ಮ, ಗೌರಮ್ಮ, ಸಿದ್ದನಮಠ ಕುಮಾರ್, ಡಾಕ್ಟರ್ ರಾಜು ಧನುಂಜಯ್, ಚನ್ನಬಸಪ್ಪ, ಎಂಬಿ ನಾಗರಾಜ್, ಕಾಕನೂರು ಚಂದ್ರಣ್ಣ, ಶಿವಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ಪ್ರಜಾಪ್ರಭ ಟಿವಿ. ಅದ್ವೈತವನ್ನುಳಿದು ಅಹಂಕಾರಿಯಾದೆನು. ಅದ್ವೈತವನ್ನುಳಿದು ಅಹಂಕಾರಿಯಾಗುವುದು, ಶೂನ್ಯವನ್ನುಳಿದು ಸುಖ ದುಃಖಕ್ಕೆ ಕಾರಣ ಆಗುವುದು, ಬಸವಣ್ಣನ ಸಾನ್ನಿಧ್ಯದಿಂದ ಆರು ಸದ್ಭಕ್ತನಾದನು ಕಾಣ ಮಹೇಶ್ವರ. ಈ ವಚನ ಯಾಕೆ ಹೇಳಿದ್ರು ಅಂತಂದ್ರೆ, ನಮಗೆಲ್ಲ ಸ್ವಲ್ಪ ತಿಳಿದಾಗ ಸಾಕು, ಅಹಂಕಾರ ಅನ್ನೋದು ನಮ್ಮ ತಲೆ ಮೇಲೆ ಬಂದ್ಬಿಟ್ಟಿರುತ್ತೆ. ನಿಮಗೆಲ್ಲ ಗೊತ್ತು, ನಮ್ಮ ಹಳ್ಳಿ ಶಬ್ದ ಬಂದಿದೆ, ತುಂಬಿದ ಕೂಡ ತುಡುಕಲಿಲ್ಲ ಅಂತ ಅಲ್ವಾ? ತುಂಬಿರ್ತಕ್ಕಂಥ ಕೂಡ ತುಡುಕಲಿಲ್ಲ, ಅಗಮನದಾಗಿರುತ್ತೆ, ಏನಾಗಿರುತ್ತೆ, ಅದು ತುಡುಕ್ತಾ ಇರುತ್ತೆ. ಹಂಗೆ ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥವರೆಲ್ಲ ತುಡುಕ್ತಾ ಇರ್ತೀವಿ, ಇನ್ ಬೇರೆ ಬೇರೆ ತುಡುಕ್ತಾ ಇರ್ತಾರೆ. ಆದ್ರೆ ತುಂಬಿನ ಕೊಡ ಇರುತ್ತಲ್ಲ, ಆ ಕೊಡ ಯಾಕೆ ತುಡುಕಲಿಲ್ಲ ಅಂತ ತುಂಬಿರುತ್ತೆ. ಹಂಗೆ ಬಹಳಷ್ಟು ಅಧ್ಯಯನ ಮಾಡಿರ್ತಕ್ಕಂಥವರು, ಸಾಧನೆಯನ್ನು ಮಾಡಿರ್ತಕ್ಕಂಥವರು, ತಿಳಿರ್ತಕ್ಕಂಥವರು, ಅನುಭವದ ಶಿಖರವನ್ನು ಏರಿರ್ತಕ್ಕಂಥವರು ತುಡುಕಲಿಲ್ಲ. ಯಾವಾಗಲೂ ಕೂಡ ಸಮಾಧಾನ ಚಿತ್ತವಾಗಿರ್ತಾರೆ. ಆ ಸಮಾಧಾನವಾದ ಚಿತ್ತದಿಂದ ಒಳಗೊಂಡಿರ್ತಕ್ಕಂಥವರೇ ಅಲ್ಲಮ ಪ್ರಭುಗಳು. ಅವರು ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ಆರು ಸದ್ಭಕ್ತನಾದೆ. ನೋಡಿ, ಒಂದು ಮತ್ತೊಂದು ಹೇಳ್ತಾರೆ, ಎನ್ನನ್ನ ಅಲ್ಲಮನಾಗಿ ಹುಟ್ಟಿಸದೆ ಪ್ರಬಲ, ಎನ್ನನ್ನ ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವಾಗಿ ಹೇಗೆ ಹುಟ್ಟಿಸಿದೆ ಹೇಳ ಮಹೇಶ್ವರ. ಅಂದ್ರೆ ಬಸವಣ್ಣನ ಸಾಧನೆ, ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಎಷ್ಟು ಬದಲಾವಣೆ ಆದೆ ಅನ್ನೋದನ್ನ ಆ ವಚನಗಳ ಮೂಲಕವಾಗಿ ಮತ್ತೆ ಮತ್ತೆ ನಮಗೆ ಅಲ್ಲಮ ಪ್ರಭುಗಳು ಜ್ಞಾಪಕ ಮಾಡುತ್ತಾ ಇರ್ತಾರೆ. ಹೀಗಾಗಿ
ಅಲ್ಲಮ ಪ್ರಭುಗಳು ವಿಶೇಷವಾಗಿ ಬೆಳಗಿನ ದೊಡ್ಡ ಹೆಸರು ಅಂತಂದ್ರೆ ಅಲ್ಲಮ ಪ್ರಭುಗಳು. ನಮ್ಮ ಡಾಕ್ಟರ್ ರಘು ಅಂತ ಹೋಗ್ಬಿಟ್ರು ಬೆಂಗಳೂರಲ್ಲಿ, ಆತ ಸೈಂಟಿಸ್ಟ್ ಇದ್ರು. ಅಲ್ಲಮ ಪ್ರಭುಗಳ ಬಗ್ಗೆ ಒಂದು ವಚನವನ್ನು 1 ಗಂಟೆ ನಿರಂತರವಾಗಿ ಬಿಡಿಸಿ ಹೇಳುವಂತ ಒಂದು ಜ್ಞಾನದ ಸಂಪತ್ತನ್ನ ಕಲಿಸ್ಕೊಂಡಿದ್ರು. ಆ ಒಂದು ಆಹಾರದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಮಠಾಧೀಶರು ಅಲ್ಲಮ ಪ್ರಭುಗಳ ಬಗ್ಗೆ ತಿಳ್ಕೊಂಡು ಆ ವಚನಗಳನ್ನು ಅಧ್ಯಯನ ಮಾಡಿ ಆ ವಚನಗಳ ದಾರಿಯಲ್ಲಿ ಹೋದ್ರೆ ನಮ್ಮ ರಾಜ್ಯದಲ್ಲಿ ಯಾವ ಮಠಗಳ ಸಮಸ್ಯೆನೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನ ಅದಕ್ಕೂ ಬರ್ತಾ ಇದ್ರು. ಅಂದ್ರೆ ನಮಗೆಲ್ಲ ಜ್ಞಾನದ ಕೊರತೆ ಜಾಸ್ತಿ ಇದೆ. ಆ ಜ್ಞಾನದ ಕೊರತೆ ಇರೋದ್ರಿಂದ ಸುಮ್ಮನೆ ಬರೀ ವಿವಾದವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಆಗ ನಾವು ಅದಕ್ಕೆ ಹೇಳಿದ್ದು ತುಂಬಿದ ಕೂಡ ತುಳುಕೋದಿಲ್ಲ ಅಂತ. ಯಾರು ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ, ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಅವರು ಯಾವುದೇ ರೀತಿಯಾದಂತ ವಿವಾದಕ್ಕೆ ಕಾರಣ ಆಗೋದಿಲ್ಲ. ಹಾಗೆ ಅಲ್ಲಮ ಪ್ರಭುಗಳ ವಿಶೇಷ ವಚನ ಹೇಳಿದ್ರು, ಬಸವಗಳ ಇವರು ಹಸಿಗಡಿಸಿಯರೆಂದು ಸಮತೆ ಸೇರಿದೆ ಎಂಬ ಕೇಳಿಕೆ. 5 ಜನ ಇದ್ದಾರಲ್ಲ, ಇವರು ಸಾಮಾನ್ಯವಾಗಿರ್ತಕ್ಕಂಥವ್ರು. ಆ ಸಾಮಾನ್ಯವಾಗಿರ್ತಕ್ಕಂಥವ್ರು ಅಲ್ಲ ಅಂತ ಗೊತ್ತಿದ್ರು ಕೂಡ ನಾವೆಲ್ಲರೂ ಕೂಡ ಅದಕ್ಕೆ ತೋರಿಸಿರ್ತಕ್ಕಂಥವ್ರು. 5 ಜನ ಈಗ ಪಂಚೇಂದ್ರಿಯಗಳು ಅಂತ ಹೇಳಿದರೆ, ಈ ಪಂಚೇಂದ್ರಿಯಗಳು 5 ಜನ ಇರ್ತಕ್ಕಂಥವ್ರು ಸಾಮಾನ್ಯದಲ್ಲ. ಆದರೂ ಕೂಡ ಎಲ್ಲರೂ ಕೂಡ ಅದೇ ವಿಚಾರಕ್ಕೆ ತೋರಿಸಿರ್ತಕ್ಕಂಥವ್ರು. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಕಾಲವ 2 ಗಾಳಿ ಕಂಡಯ್ಯ, ದೇಹವೆಂಬುದೊಂದು ತುಂಬಿದ ಬಂಡಿ ನೋಡಯ್ಯ, ಬಂಡಿಯ ಒಡೆವರು 5 ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಅದರಿಚ್ಛೆ 5 ಒಡೆಯದಿದ್ದರೆ ಅದರಚ್ಚು ಬರೆದೆಂದು ಗುಣೇಶ್ವರ. ನೋಡಿ, ಒಂದು ಬಂಡಿಗೆ ಹೋಲಿಸ್ತಾರೆ ದೇಹವನ್ನ.